ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಮ್ಮ ದೋಸ್ತ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತಂದು ಹೇಳ್ಕೊಡ ಅಂದ. ನಾನು ಉಪ್ಪಿಟ್ಟು ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡಕತ್ತೀನಿ. ಬರ್ರಿ ನೋಡೋಣ ಹೆಂಗೆ ಅನ್ನೋದು. ಏನೇನು ತರಕಾರಿ ಬೇಕನ್ನೋದು, ಟಮಾಟಿ ರೀ, ಒಂದು ಸ್ವಲ್ಪ ಬೀನ್ಸ್, ಇದು ಎಕ್ಸ್ಟ್ರಾ ಹಾಕೊಂತಿದ್ರೆ ಹಾಕೋಬೋದು ರೀ, ಬಿಡ್ಬೋದು. ಆಮೇಲಾಗ ಇದು ಉಳ್ಳಾಗಡ್ಡಿ, ಇದು ಮೆಣಸಿನ್ಕಾಯಿ, ಇದು ಕರಿಬೇವು ರೀ. ಇಷ್ಟು ಅನ್ಕರ ಉಪ್ಪಿಟ್ಟು ಮಾಡಕ್ಕೆ ಬೇಕಾಗಿರೋ ಐಟಮ್ ರೀ. ಫಸ್ಟ್ ಗ್ಯಾಸ್ ಹಚ್ಕೊಂಬಿಡಣ ರೀ. ಗ್ಯಾಸ್ ಹಚ್ಚಕ್ಕೆ ಗ್ಯಾಸ್ ಲೈಟ್ರ್ ಇಲ್ಲ ರೀ. ನಮ್ಮ ದೋಸ್ತ ಸಿಗರೇಟ್ ಸೇತಾನೆ ರೀ, ಇದ ಲೈಟ್ರಲ್ಲೇ ಹಚ್ಚಂದ್ರೆ. ಗ್ಯಾಸ್ ಲೈಟ್ರ ಯೂಸ್ ಮಾಡ್ಬೇಕಂತ ಏನಿಲ್ಲ ರೀ. ನನ್ನ ಹೆಂಡ್ತಿ ಇದ್ದಿದ್ರೆ ನನ್ನ ಹೆಂಡ್ತಿನ ಕರ್ಕೊಂಬಂದು ಯಾಕಂದ್ರೆ ನನ್ನ ಹೆಂಡ್ತಿ ಬೆಂಕಿ ಹಚ್ಚೋದ್ರೊಳಗೆ ಎಕ್ಸ್ಪರ್ಟ್ ರೀ. ಫಸ್ಟ್ ಎಣ್ಣೆ ಹಾಕಣ್ರಿ. ಎಣ್ಣೆ ಹಾಕಿನ ಮ್ಯಾಗ ಶೇಂಗಾಕಾಳು ಹಾಕಣ್ರಿ. ಶೇಂಗಾಕಾಳು ಹಾಕೊಂಡ್ರೆ ಹುರಿಬೇಕ್ರಿ ಅವನ್ನ. ಒಂದು ಸ್ವಲ್ಪ ಸಾಸಿವೆ ಹಾಕಣ್ರಿ. ಆಮೇಲೆ ಮೆಣಸಿನ್ಕಾಯಿ ಹಾಕಣ್ರಿ, ಬೀನ್ಸ್ ಹಾಕೋಣ, ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕ್ರಿ. ಅಡುಗೆಗೆ ತಕ್ಕಂಗೆ ಉಪ್ಪು ಹಾಕ್ಬೇಕ್ರಿ. ಜೀವನಕ್ಕೆ ತಕ್ಕಂಗೆ ಆಸೆ ಇರ್ಬೇಕು. ಅಡುಗೆಗೆ ಉಪ್ಪು ಜಾಸ್ತಿ ಆದ್ರೆ ಅಡುಗೆ ಕೆಡುತ್ತೆ ರೀ. ಜೀವನಕ್ಕೆ ಆಸೆ ಜಾಸ್ತಿ ಆದ್ರೆ ಜೀವನನ ಕೆಡುತ್ತೆ ರೀ. ಟಮಾಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ತತ್ತಿ ಒಡೆದು ಹಾಕಾಕತ್ತೀವಿ ರೀ. ಇದು ಹೊಸ ಥರ ಮೊಟ್ಟೆ ಉಪ್ಪಿಟ್ಟು ಅಂತ. ನಾವು ಎಷ್ಟು ರವೆ ಹಾಕ್ತೇವಲ್ರಿ ಅದ್ರ 2 ಪಟ್ಟು ನೀರು ಹಾಕ್ಬೇಕ್ರಿ. ನೀರು ಹಾಕಿನ ಮ್ಯಾಗ ಒಂದು 5 ನಿಮಿಷ ಕುದಿಯಾಕೆ ಬಿಡ್ರಿ. ಕುದ್ಮೇಲೆ ರವೆ ಹಾಕ್ರಿ. ರವೆ ಹಾಕಿನ ಮೇಲೆ ಒಂದು 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ನೋಡ್ರಿ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ಆಗೈತಿ. ಇದ ನೋಡ್ರಿ ಉಪ್ಪಿಟ್ಟು ಮಾಡುವ ವಿಧಾನ. ಏ ಹುಲಿ ಹೆಂಗೈತಪ್ಪ ಉಪ್ಪಿಟ್ಟು? ಸೂಪರ್ ಚೆನ್ನಾಗಿತ್ತು. ಚಾಂಡತ್ತೋ ಸುಳೆ ಮಗನ. ಯಾ ಸುಳೆ ಮಗ ಮಾಡ್ಯಾನ.